ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೇರಿಕಾದ ಲಾಸ್ ವೆಗಾಸ್ ನಗರದೊಳಗೆ ಅದೇವ್ರಿ. ಇಲ್ಲಿ ನಾವು ವಿಶ್ವ ಪ್ರಸಿದ್ಧ ದ ಸ್ಪಿಯರ್ ಅನ್ನ ನೋಡ್ಲಿಕ್ಕೆ ಹೊಂಟೇವ್ರಿ. ಇದು ಜಗತ್ತಿನ ಅತಿ ದೊಡ್ಡ ಗೋಳಾಕಾರದ ಮನರಂಜನಾ ಕೇಂದ್ರಗಳಲ್ಲಿ ಒಂದು ಆಗೈತ್ರಿ. ಮತ್ತು ಲಾಸ್ ವೆಗಾಸ್ನ ಪ್ರಸಿದ್ಧ ಬೊಲಿವಾರ್ಡ್ ಎಂಬ ಸ್ಥಳದೊಳಗೆ ಸುತ್ತಾಡಿ ಅಲ್ಲಿನ ಬೆಳಕಿನ ವೈಭವ, ಎತ್ತರದ ಕಟ್ಟಡಗಳು ಹಾಗೂ ಆಕರ್ಷಕ ದೃಶ್ಯಗಳನ್ನು ಸಹ ನೋಡ್ಲಿಕ್ಕೆ ಹೊಂಟೇವ್ರಿ. ಹಾಗಾದ್ರೆ ಬರಲ್ಲ ಹೆಂಗೈತಂತ ನೋಡ್ಕೊಂಡು ಬರೋಣಂತ. ಈ ಸ್ಪಿಯರ್ನ ವಿಶೇಷತೆ ಏನಂದ್ರೆ ಇದರ ಹೊರಭಾಗ ಸಂಪೂರ್ಣವಾಗಿ ಅತ್ಯಾಧುನಿಕ ಡಿಜಿಟಲ್ LED ಪರದೆಗಳಿಂದ ಮಾಡ್ಯಾರ್ರಿ. ಈ ಪರದೆಗಳ ಮೇಲೆ ಕ್ಷಣಕ್ಕೂ ಬಣ್ಣಗಳು ಬದಲಾಗ್ತಾವ್ರಿ. ವಿವಿಧ ಚಿತ್ರಗಳು, ಆಕರ್ಷಕ ವಿನ್ಯಾಸಗಳು ಮತ್ತು ಜೀವಂತ ದೃಶ್ಯಗಳು ಮೂಡಿ ಬರ್ತಾವ್ರಿ. ಕೆಲವೊಂದ್ಸಲ ಇದು ಭೂಮಿಯಂಗ ಕಾಣಿಸಿದ್ರ ಮತ್ತೊಂದ್ಸರಿ ಚಂದ್ರನಂಗ ಅಥವಾ ದೊಡ್ಡ ಕಣ್ಣಿನಂಗ ಕಾಣಿಸತ್ರಿ. ರಾತ್ರಿ ವೇಳೆಯೊಳಗ ಇದರ ಸೌಂದರ್ಯ ಇನ್ನಷ್ಟು ಮನಮೋಹಕ ಆಗಿರ್ತೈತ್ರಿ. ಈಗ ನಾವು ಜಗತ್ ಪ್ರಸಿದ್ಧ ಸ್ಪಿಯರ್ ಒಳಗ ಹೋಗ್ಲಿಕ್ಕತ್ತೇವ್ರಿ. ಇದು ಒಂದು ದೊಡ್ಡ ಆಡಿಟೋರಿಯಂ ತರ ಕಟ್ಟಾರ್ರಿ. ಒಳಗ ಹೋಗ್ಲಿಕ್ಕೆ ಎಸ್ಕಲೇಟರ್ ವ್ಯವಸ್ಥೆ ಐತ್ರಿ. ನಾವು ಒಳಗ ಹೋದ್ಮೇಲೆ ಒಂದು ಅದ್ಭುತ ಸಿನಿಮಾ ಚಾಲು ಆತ್ರಿ. ಅದು ಸಾಮಾನ್ಯ ಸಿನಿಮಾ ಅಲ್ರಿ. ನಮ್ಮ ಕಣ್ಮುಂದೆನ ಎಲ್ಲಾ ಘಟನೆಗಳು ನಡ್ಲಿಕ್ಕತ್ತಾವು ಇನ್ನೂ ಹಂಗ ಅನಿಸ್ತ್ರಿ. ಇಷ್ಟು ನಿಜವಾಗಿತ್ತಂದ್ರ ಒಂದು ದೃಶ್ಯದೊಳಗ ಸೇಬಿನ ಮರದಿಂದ ಸೇಬು ಕೆಳಗೆ ಬೀಳುವಾಗ ಅವು ನಮ್ಮ ಮ್ಯಾಲೆನ ಬೀಳ್ಲಿಕ್ಕತ್ತಾವೋ ಏನೋ ಅನ್ನುವಂಥ ಅನುಭವ ಆತ್ರಿ. ಆಮೇಲೆ ಖರೆ ನೋಡಿದ್ರ ನಮ್ಮ ಮ್ಯಾಲೆನ ಒಂದ್ 2-3 ಸೇಬು ಬಿದ್ದಿದ್ದು ನೋಡಿ ಆಶ್ಚರ್ಯ ಆತ್ರಿ. ಸುತ್ತಮುತ್ತಲಿನ ದೃಶ್ಯ, 3 ಡೈಮೆನ್ಷನಲ್ ಸೌಂಡ್, ಬೆಳಕು ಎಲ್ಲಾ ಸೇರಿ ನಾವು ಆ ಜಾಗದೊಳಗ ಅದೇವೋ ಏನೋ ಅನ್ನುವಂಥ ಅನುಭವ ಆಗ್ತಿತ್ರಿ. ಖರೆ ಹೇಳಬೇಕಂದ್ರ ಈ ಅನುಭವವನ್ನ ಮಾತಿನಲ್ಲಿ ಹೇಳಾಕ ಕಷ್ಟ ರೀ. ಜೀವನದಲ್ಲಿ ಒಮ್ಮೆ ಆದ್ರೂ ನೋಡಲೇಬೇಕಾದಂಥ ಒಂದು ಅದ್ಭುತ ಮಾಯಾಲೋಕ ಆಗೈತ್ ನೋಡ್ರಿ ಇದು ಸ್ಪಿಯರ್ ಅನ್ನೋದು. ಅಮೇರಿಕಾದ ವಾಶ್ರೂಮ್ ಒಳಗ ಯಾವುದೋ ಮುಟ್ಟೋ ಅವಶ್ಯಕತೆನೇ ಇಲ್ರಿ. ಎಲ್ಲಾನು ಸೆನ್ಸರ್ ಮೂಲಕ ಡಿಸೈನ್ ಮಾಡಿರ್ತಾರ್ರಿ. ಬರೀ ಕೈ ತೋರಿಸಿದ್ರ ಸಾಕು, ಸೋಪು ಅದೇ ರೀತಿಯಾಗಿ ನೀರು ಹರಿದು ಬರ್ತೈತ್ರಿ. ಮತ್ತು ಕೈ ತೊಳೆದ್ಮೇಲೆ ಪೇಪರ್ ಬೇಕಂದ್ರೆ ಅದು ತಾನಾಗೆ ಹೊರಗೆ ಬರ್ತೈತ್ರಿ. ಅಷ್ಟೇ ಅಲ್ರಿ, ಕೈ ಒಣಗಿಸ್ಲಿಕ್ಕೆ ಹ್ಯಾಂಡ್ ಡ್ರೈಯರ್ ಮುಂದೆ ಕೈ ಇಟ್ರೆ ಸಾಕು, ಜೋರಾಗಿ ಗಾಳಿ ಬಂದು ಕೈ ಒಣಗಿಸ್ತೈತ್ರಿ. ಇದು ಒಂದು ಅದ್ಭುತ ಅನುಭವ ಆಗಿತ್ತು ನೋಡ್ರಿ. ಈ ಚಿತ್ರದಲ್ಲಿ ಅಭಿನಯಿಸಿದ ಪಾತ್ರಧಾರಿಗಳ ಜೊತೆ ಫೋಟೋ ತೆಗೆಸ್ಕೊಳ್ಳುವ ಅವಕಾಶನೂ ನಮಗೆ ಸಿಕ್ತ್ರಿ. ಆತ್ಮೀಯ ಬಂಧುಗಳೇ, ಈಗ ನಾವು ಲಾಸ್ ವೆಗಾಸ್ನ ಪ್ರಸಿದ್ಧ ಕ್ಯಾಸಿನೋಗಳನ್ನ ನೋಡ್ಲಿಕ್ಕೆ ಹೊಂಟೇವ್ರಿ. ಇಲ್ಲಿ ನಮ್ಮ ಕಣ್ಣಿಗೆ ಮೊದಲು ಬಿದ್ದಿದ್ದು ಒಂದು ವಿಶೇಷ ಪಾನೀಯ. ಇಲ್ಲಿ ವಿವಿಧ ಬಣ್ಣಗಳು ಹಾಗೂ ವಿವಿಧ ಹಣ್ಣಿನ ಸುವಾಸನೆಗಳಿಂದ ತಯಾರಿಸಿದಂಥ ಸ್ಲಶಿ ಎನ್ನುವಂಥ ಡ್ರಿಂಕ್ಗಳನ್ನು ಉದ್ದವಾದ ಆಕರ್ಷಕವಾದ ಗ್ಲಾಸ್ಗಳಲ್ಲಿ ತುಂಬಿ ಮಾರ್ಲಿಕ್ಕತ್ತಿದ್ರಲ್ಲಿ. ಅದರೊಳಗೆ ಸುಮಾರು 14% ಆಲ್ಕೋಹಾಲ್ನೂ ಐತ್ರಿ. ನಾವು ಒಂದು ಖರೀದಿ ಮಾಡಿ ಅದರ ರುಚಿಯನ್ನು ನೋಡಿದ್ವಿ. ಕ್ಯಾಸಿನೋದ ಒಳಗೆ ಪ್ರವೇಶ ಮಾಡಿದಿರಿ. ಇಲ್ಲಿ ನೋಡಿದ್ರೆ ಸಾಕ್ರಿ, ಎಲ್ಲಿ ನೋಡಿದಲ್ಲಿ ಝಗಮಗಿಸುವ ದೀಪಗಳು, ಆಕರ್ಷಕ ಅಲಂಕಾರಗಳು ಮತ್ತು ವಿವಿಧ ರೀತಿಯ ಆಟಗಳು, ಕೆಳಗೆ ಹಾಸಿದಂಥ ರತ್ನಗಂಬಳಿ, ಅಲ್ಲಿ ಆಡುತ್ತಿರುವ ಜನರು, ಇಲ್ಲಿ ಹಲವಾರು ರೀತಿಯ ಗೇಮ್ಸ್ಗಳನ್ನು ಆಡ್ತಾರ್ರಿ. ಆದ್ರೆ ಆ ಕ್ಯಾಸಿನೋ ಒಳಗೆ ದೃಶ್ಯಗಳನ್ನು ಹೆಚ್ಚು ಚಿತ್ರೀಕರಿಸಲು ಅವಕಾಶವಿಲ್ಲದ ಕಾರಣ ನಿಮಗೆ ಎಲ್ಲಾನು ತೋರಿಸಲಿಕ್ಕೆ ಸಾಧ್ಯ ಆಗಲಿಲ್ರಿ.
ಸುತ್ತಾಡಿದ ನಂತರ ಹೊರಗೆ ಬಂದ್ವಿ. ಅಲ್ಲಿಂದ ಒಂದು ದೊಡ್ಡ ಸೇತುವೆ ಮೇಲೆ ನಡೆದು ಮತ್ತೊಂದು ಪ್ರಸಿದ್ಧ ಕ್ಯಾಸಿನೋ ಕಡೆ ಹೋದ್ವಿ. ಅದರ ಹೆಸರು ನ್ಯೂಯಾರ್ಕ್. ಇಲ್ಲಿ ನಿರ್ಮಿಸಿರುವಂಥ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯದ ಪ್ರತಿಮೆಯ ಪ್ರತಿಕೃತಿ ನಿಜಕ್ಕೂ ಆಕರ್ಷಣೀಯ ಹಾಗೂ ಮನಸೆಳೆಯುವಂಗಿತ್ರಿ. ನಾವು ಲಾಸ್ ವೆಗಾಸ್ನ ಪ್ರಸಿದ್ಧ ಬೊಲಿವಾರ್ಡ್ ಸ್ಟ್ರೀಟ್ಗೆ ಬಂದಿವ್ರಿ. ಇಲ್ಲಿ ಕಂಡ ದೃಶ್ಯಗಳನ್ನು ಮಾತುಗಳೊಳಗೆ ವರ್ಣಿಸಲಿಕ್ಕೆ ಶಕ್ಯನೇ ಇಲ್ರಿ. ಯಾಕಂದ್ರೆ ಇಲ್ಲಿ ಭವ್ಯವಾದ ಹರ್ಷೀಸ್ ಚಾಕೊಲೇಟ್ ಅಂಗಡಿ, ಬೃಹತ್ ಕೋಕಾ-ಕೋಲಾ ಬಾಟಲಿ ಪ್ರದರ್ಶನ, ಆಕಾಶ ಮುಟ್ಟುವ ಕಟ್ಟಡಗಳು, ಬಣ್ಣ ಬಣ್ಣದ ದೀಪಗಳು ಹಾಗೂ ಎಲ್ಲೆಡೆ ಕಂಗೊಳಿಸುತ್ತಿದ್ದ ಡಿಜಿಟಲ್ ಡಿಸ್ಪ್ಲೇಗಳು ಇವೆಲ್ಲನೂ ಸೇರಿ ಒಂದು ಕನಸಿನ ಲೋಕನ ಸೃಷ್ಟಿ ಮಾಡಿಬಿಟ್ಟಿದ್ದು ರೀ. ಖರೆ ಹೇಳ್ಬೇಕಂದ್ರೆ ಲಾಸ್ ವೆಗಾಸ್ನ ಬೊಲಿವಾರ್ಡ್ನ ಈ ಸೌಂದರ್ಯ ಕ್ಯಾಮ್ರಾದೊಳಗೆ ನೋಡೋಕ್ಕಿಂತ ಸ್ವತಃ ಬಂದು ನೋಡೋದು ಒಂದು ಅದ್ಭುತ ಅನುಭವ ರೀ. ಈ ಬೆಳಕಿನ ಲೋಕವನ್ನು ಒಮ್ಮೆರೆ ಕಣ್ಣಾರೆ ನೋಡಲೇಬೇಕ್ರಿ. ಇಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಒಂದು ಬಟನ್ ಒತ್ತೋದ್ರಿ. ಅಲ್ಲಿ ನಿಲ್ಲಿ ಎನ್ನುವಂತಹ ಸೈನ್ ಬಂದಾಗ ನಿಂತು ಗೋ ಅಂತ ಬಂದ ಕೂಡಲೇ ನಾವು ರೋಡ್ ಕ್ರಾಸ್ ಮಾಡೋದು ಒಂದು ವಿಶೇಷ ಅನುಭವ ಆಗಿತ್ರಿ. ಇದು ಝೂಕ್ಸ್ ಅನ್ನೋದು ಆಟೋಮೆಟಿಕ್ ಕಾರ್ ರೀ. ಇದ್ರೊಳಗೆ ಡ್ರೈವರೇ ಇರಂಗಿಲ್ರಿ. ನಾವು ಪೇಮೆಂಟ್ ಮಾಡಿ ಡೆಸ್ಟಿನೇಷನ್ ಹಾಕಿದ್ರೆ ಸಾಕ್ರಿ, ನಾವೆಲ್ಲ ಹೇಳ್ತೈತಿ ಅಲ್ಲಿ ಕರ್ಕೊಂಡು ಹೋಗ್ತೈತ್ರಿ. ಇಂಥ ಅದ್ಭುತ ಗಾಡಿ ನಮ್ಮ ಭಾರತ ದೇಶಕ್ಕೂ ಬರೋದು ದಿನ ದೂರ ಉಳಿದಿಲ್ಲ ನೋಡ್ರಿ. ಬಂಧುಗಳೇ, ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದ.